ಅರ್ಚಕ್ರೆ. ನಮಸ್ತೆ. ನಾನು ಸಿಂಧು ಅಂತ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಹೇಳಿ. ನಮ್ಮ ಮನೆದೊಂದು ರಂಗಪೂಜೆ ಮಾಡಿಸೋದಿತ್ತು. ಅದಾದ್ಮೇಲೆ ದಂಪತಿ ಹೋಮ, ನಕ್ಷತ್ರ ಶಾಂತಿ ಅದನ್ನು ಮಾಡಿಸೋದಕ್ಕೆ ಹೇಳಿದ್ದಾರೆ. ಯಾರು ಹೇಳಿದ್ದು? ನಮ್ಮ ಪುರೋಹಿತರು ಸುಬ್ಬಣ್ಣ ಶಾಸ್ತ್ರಿಗಳು ಅಂತ. ಓ, ನಮ್ಮ ಸುಬ್ಬಣ್ಣ ಶಾಸ್ತ್ರಿ ಹೇಳಿದ್ದ. ಅರ್ಚಕ್ರೆ, ಇಲ್ಲಿ ನಾಗಭೂಷಣ್ ಭಟ್ರು ಅಂತ. ನಾಗಭೂಷಣ್ ಭಟ್ ನಾನೇ. ನೀವು ದೇವರಿಗೆ ಕೈ ಮುಗಿದು ಹೋಗಿ ನಾಳೆ ಬನ್ನಿ. ನೀವು ದೇವರಿಗೆ ಕೈ ಮುಗಿದು ಹೋಗಿ ನಾಳೆ ಬನ್ನಿ. ಅಪ್ಪ, ಇವತ್ತು ದೇವರೇ ನನ್ನ ಕಾಪಾಡಿದ್ದು, ಬದುಕೊಂಡೆ. ಭಟ್ರೆ, ನಾವು ತುಂಬಾ ದೂರದಿಂದ ಬಂದಿದ್ದೀವಿ. ಅರ್ಚಕ್ರೆ, ಇವತ್ತೇ ಪೂಜೆ ಮುಗಿಸಿದ್ರೆ ಒಳ್ಳೇದು. ನಾಳೆ ನಾವು ಬರೋದಕ್ಕಾಗಲ್ಲ. ಏಕಾದಶಿ ದಿನ ಪೂಜೆ ನಡೆಯೋದೇ ಇಲ್ಲ. ನೀವು ನಾಳೆ ಬನ್ನಿ. ಅರ್ಚಕ್ರೆ, ನಾಳೆ ಆದರೆ ನಾವು ಎಷ್ಟೊತ್ತಿಗೆ ಬರಬೇಕು? ಬೆಳಿಗ್ಗೆ 9 ಗಂಟೆ ಕರೆಕ್ಟಾಗಿ ಬನ್ನಿ. ಸಿಂಧು, ನಡಿ, ನಮಸ್ಕಾರ ಮಾಡೋಣ. ಅರ್ಚಕರು ಹೇಳಿದ್ರಲ್ಲ, ಬಾ. ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಕೆಲಸ ಕೆಡ್ತು. ಇವತ್ತೇ ಎಲ್ಲ ಮುಗ್ದಿದ್ರೆ ಚೆನ್ನಾಗಿರೋದು. ನನಗೆ ಒಂದೊಂದು ದಿವಸ ಕಳೆಯೋದು ಕಷ್ಟ ಆಗ್ತಿದೆ. ಸತ್ಯ, ಇವತ್ತು ತಪ್ಪಿಸ್ಕೊಂಡೆ. ನಾಳೆ ಮತ್ತೆ ಇಲ್ಲಿಗೆ ಬರದೇ ಇರೋ ಹಾಗೆ ಏನಾದರೂ ಮಾಡಬೇಕು. ಊರಿಗೆ ಹೊರಟ್ಬಿಡೋಣ. ಮುಂದಿನ ಯಾವತ್ತಾದರೂ ಮಾಡಿಸೋಣ ಅಂತ ಹೇಳಿ ನೋಡ್ಲಾ? ರೀ, ಇವತ್ತಿಲ್ಲೇ ಎಲ್ಲಾದರೂ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತೀರಾ? ನಾಳೆ ಪೂಜೆ ಮುಗಿಸ್ಕೊಂಡು ಹೋಗೋಣ. ಇಲ್ಲ, ಆಗಲ್ಲ. ಆಗಲ್ಲ ಅಂದ್ರೆ? ನನಗೆ ನಾಳೆ ಆಫೀಸಿಗೆ ರಜೆ ಇಲ್ಲ. ನನಗೆ ಹೋಗ್ಲೇಬೇಕು. ಇಂಪಾರ್ಟೆಂಟ್ ಪ್ರೆಸೆಂಟೇಷನ್ ಬೇರೆ ಇದೆ. ಏನ್ರಿ ನೀವು ಇಷ್ಟು ದೂರ ಬಂದು ಅರ್ಚನೆ ಮಾಡಿಸ್ದೆ ಹೋಗೋದಾ? ನಿಮಗೆ ಆಫೀಸೇ ದೊಡ್ಡದಾಗೋಯ್ತಾ? ಹೌದು, ನನಗೆ ಆಫೀಸೇ ದೊಡ್ಡದು. ಸಿಂಧು, ಹೋಗ್ಲಿ ಬಿಡು. ಇಲ್ಲಿಗೆ ಇನ್ನೊಂದು ದಿನ ಬಂದ್ರಾಯ್ತು. ಇಲ್ಲ, ದೇವಸ್ಥಾನದಲ್ಲಿ ಸೇವೆ ಮಾಡಿಸ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡು ಬಂದ್ಮೇಲೆ ಹಾಗೆ ವಾಪಸ್ ಹೋಗ್ಬಾರ್ದು. ಸಿಂಧು, ನನಗಾಗಲ್ಲ. ನನಗೆ ಆಫೀಸಲ್ಲಿ ರಜೆ ಇಲ್ಲ. ನೀನ್ ಇದನ್ನೆಲ್ಲ ಮೊದಲೇ ತಿಳ್ಕೋಬೇಕು. ಪೂಜೆ ಇದೆಯಲ್ವಂತ ಫೋನ್ ಮಾಡದೆ ಹೊರಟಿದ್ದು ನಿನ್ ತಪ್ಪು. ಹೌದು ರೀ, ನಂದೇ ತಪ್ಪು. ನನಗೆ ಶಿಕ್ಷೆ ಕೊಡಿ. ಆದ್ರೆ ಪಾಪ ಇವರು ಮೊದಲನೇ ಸಲ ಜೋಡಿಯಾಗಿ ದೇವಸ್ಥಾನಕ್ಕೆ ಬಂದಿದ್ದಾರೆ. ಹಾಗೆ ವಾಪಸ್ ಹೋದ್ರೆ ಅಪಶಕ್ನ ಅಲ್ವಾ? ಪರವಾಗಿಲ್ಲ ಸಿಂಧು, ನಾವು ಮನೇಲಿ ಬೇರೆ ಹೇಳಿಲ್ಲ.